ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಗ್ಯಾರಂಟಿ ಯೋಜನೆಗಳಲ್ಲಿ 2 ವರ್ಷ ಕಳೆದ ಸರ್ಕಾರ, ಬೆಲೆ ಏರಿಕೆ ಮೂಲಕ ವಸೂಲಿ, ಎಚ್.ಡಿ. ರೇವಣ್ಣ ಟೀಕೆ. ಪಿಯುಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ಬರೆಯುವ ಅವಕಾಶ ಬಳಸಿಕೊಳ್ಳಿ, ಕೊಟ್ರ ಬಸಪ್ಪ. ಮೇ 24 ಮತ್ತು 25ರಂದು ಜನಾಂದೋಲನ ಕೇಂದ್ರದಿಂದ ವಿಚಾರ ಚಿಂತನ ಮಂಥನ, ಬಿ. ಬಸವರಾಜ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಲಂಚ ಪ್ರಕರಣ, ಮುಚ್ಚಿ ಹಾಕುವ ಹುನ್ನಾರ, ಅಲ್ತಾಫ್ ರಂಗಮಿತ್ರ ಆರೋಪ. ಜೂನ್ 1ರಂದು ಕನ್ನಡ ಮಿತ್ರಕೂಟದಿಂದ ಶಿಬಿರ, ನೋಂದಾಯಿಸಿಕೊಳ್ಳಲು ಅಶೋಕ್ ಕುಮಾರ್ ಜೈನ್ ಮನವಿ. ಮಕ್ಕಳಲ್ಲಿ ಮೌಲ್ಯಾಧಿಷ್ಠಿತ ಶಿಕ್ಷಣ ನೀಡುವ ಉದ್ದೇಶ, ತಾರನಾಥ ಸಾಂಸ್ಕೃತಿಕ ವೇದಿಕೆಯ ಬೇಸಿಗೆ ಶಿಬಿರ ಉದ್ಘಾಟನೆ. ಮತ್ತು ಸಿಡಿಲಿಗೆ ಬಲಿಯಾದವರ ಕುಟುಂಬಕ್ಕೆ 20 ಲಕ್ಷ ಪರಿಹಾರ ನೀಡಿ ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿ ನೀಡುವಂತೆ ಒತ್ತಾಯಿಸಿ ದೇವದುರ್ಗದಲ್ಲಿ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಸರ್ಕಾರ 2 ವರ್ಷದ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆ ಕೊಟ್ಟಿರುವುದಾಗಿ ಹೇಳುತ್ತಲೇ ಮತ್ತೊಂದು ಕೈಯಿಂದ ಕಸಿದುಕೊಳ್ಳುವ ಕೆಲಸ ಮಾಡ್ತಾ ಇದೆ. ಜನರ ಆಕ್ರೋಶ ಇದೆಯೋ ಇಲ್ಲವೋ ಎಂಬುದು ಕಾಲವೇ ಉತ್ತರಿಸುತ್ತದೆ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ರಾಜ್ಯದಲ್ಲಿ ಮಳೆಯಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗಿವೆ. ರಾಯಚೂರು ಜಿಲ್ಲೆ 1ರಲ್ಲೇ 1 ಲಕ್ಷ ಎಕರೆಯಷ್ಟು ಭತ್ತದ ಬೆಳೆ ಮಳೆಯಿಂದ ಹಾನಿಯಾಗಿದೆ. ಬೆಳೆ ಹಾನಿಗೆ ಸರ್ಕಾರ ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು. ಭತ್ತ ಬೆಳೆಯುವುದನ್ನೇ ಕೈ ಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭತ್ತಕ್ಕೆ ಬೆಲೆ ಕುಸಿದು ಖರೀದಿ ನಡೆಯದೇ ಇರೋದ್ರಿಂದ ರೈತರು ಭತ್ತ ಕೃಷಿ ಲಾಭದಾಯಕವಲ್ಲ ಎನ್ನುವ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿದ್ರು. ಗ್ರೇಟರ್ ಬೆಂಗಳೂರು ಮಾಡ್ತಾರೋ ಅಥವಾ ಇನ್ನೇನ್ ಮಾಡ್ತಾರೋ ಮಾಡ್ಲಿ, ಜನರ ಸಂಕಷ್ಟಕ್ಕೆ ಮೊದಲು ಸ್ಪಂದಿಸುವ ಕೆಲಸ ಸರ್ಕಾರ ಮಾಡಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವಷ್ಟು ದೊಡ್ಡವನ್ ನಾನಲ್ಲ. ರೇವಣ್ಣರವರನ್ನ ಯಾರು ಕುಗ್ಸೋಕೆ ಆಗಲ್ಲ. ದೇವರು ಜನತೆಗೆ ಮಾತ್ರ ಕುಗ್ಗಿಸೋಕೆ ಸಾಧ್ಯ. ಕಾಲ ಬರುತ್ತೆ, ಎಲ್ಲವನ್ನ ರಾಜ್ಯದ ಜನತೆಯ ಮುಂದೆ ಸವಿಸ್ತಾರವಾಗಿ ಹೇಳ್ತೇನೆ. ಪಕ್ಷದ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ರೈತರ ಸಂಕಷ್ಟದ ಕುರಿತು ಮಾಹಿತಿ ಪಡೆಯುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್, ಲಕ್ಷ್ಮೀಪತಿ ಗಾಣದಾಳ್, ನರಸಿಂಹ ನಾಯಕ್, ಹಂಪಯ್ಯ ನಾಯಕ್, ನಾಗರಾಜ್, ದೊಳೆಯ ನಾಯಕ್, ಆದಿರಾಜ್, ಸುಧಾಕರ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದ ಜನತೆ ಕುಗ್ಗಿಸ್ತು. ನಾನು ಈ ರಾಜ್ಯದಲ್ಲಿ ನನ್ನ ಕೈಲಿ ಏನಾಗಬೇಕು, ನಾನು ಇಂಧನ ಸಚಿವನಾಗೂ ಮಾಡಿದ್ದೀನಿ, ಪಿಡುಡಿ ಮಂತ್ರಿಯಾಗೂ ಮಾಡಿದ್ದೀನಿ. ನಾನಿದ್ದಂಥ ಕಾಲದಲ್ಲಿ ಇಂಧನ ಇಲಾಖೆ ಯಾವ ಥರ ಇತ್ತು, ರಾಯಚೂರಿಗೆ ಏನು ಮಾಡಿದ್ದೀನಿ, ಮತ್ತು ಅದೇ ರೀತಿ ರಾಜ್ಯದಲ್ಲಿ ಇಂಧನ ಇಲಾಖೆಯಲ್ಲಿ ನಾನು ಒಂದು 4 ವರ್ಷದಲ್ಲಿ ಒಂದು ಬಿಡುಗಾಸು ರೇಟು ಜಾಸ್ತಿ ಮಾಡಲಿಲ್ಲ. ಕರೆಂಟ್ ರೇಟು ಸುಮಾರು ಅವತ್ತಿನ ಕಾಲದಲ್ಲಿ ಏನಿತ್ತು, ಇವತ್ತು ಇಂಧನ ಇಲಾಖೆ ಯಾವ ರೀತಿ ಇದೆ ಅನ್ನೋದನ್ನ ಕೆಲವೇ ದಿನದಲ್ಲಿ ಗೊತ್ತಾಗುತ್ತೆ. ಅಲ್ಲ, ಈಗಲೂ ಕೂಡ ಆಗ್ತಾ ಇದೆ, ರಾಜ್ಯದ ಎಲ್ಲ ಕಡೆ ಆಗ್ತಾ ಇದೆ. ಅದು ನಾನು ಗ್ರೇಟರ್ ಬೆಂಗಳೂರು ಅವೆಲ್ಲ ಹೇಳಲ್ಲ, ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಅಲ್ಲ ಸರ್, ಇನ್ನೊಂದು ಖರ್ಗೆ ಅವರು ನನಗೆ ಅಷ್ಟು ಅನುಭವ ಇಲ್ಲ ಸರ್. ಅವರು ಹಿರಿಯ ರಾಜಕಾರಣಿಗಳು, ಅವರ ಎತ್ತರಕ್ಕೆ ಬೆಳೆದಂಥವ್ರು. ಅವ್ರು ಮಾತಾಡಿದ್ದೆ ನಾನು ರಿಯಾಕ್ಟ್ ಮಾಡೋಕ್ಕೆ ನನಗೆ ಅಷ್ಟು ಶಕ್ತಿ ಇಲ್ಲ. ಅಲ್ಲ, ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ಆಗಿದೆ ಸರ್. ಏನು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೋಸ್ಕರ ಬಂದಿದ್ದೀನಿ. ಮತ್ತು ಇವತ್ತು ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ 4-5 ದಿವಸದಿಂದ ಮಳೆಯಾಗಿ ಸುಮಾರು 1 ಲಕ್ಷಕ್ಕೆ ಮಿಗಿಲಾಗಿ ಭತ್ತದ ಬೆಳೆ ನಾಶ ಆಗಿದೆ ಅಂತ ಸರ್ಕಾರ ಕೂಡಲೇ ಅದಕ್ಕೆ ಪರಿಹಾರನ ಘೋಷಣೆ ಮಾಡಬೇಕು. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಯಾಕೆಂದರೆ ಇವತ್ತು ಯಾರೂ ಭತ್ತ ಬೆಳೆಯೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಅದರಲ್ಲೇನೂ ವರ್ಕೌಟ್ ಆಗಲ್ಲ. ಯಾಕೆ ನಾನು ರೈತಾಪಿ ಜೀವನದಿಂದಲೇ ಬಂದಿರೋದು. ನಾನು ಸುಮಾರು ನನಗೂ 45 ಎಕರೆ ಗದ್ದೆ ಇತ್ತು. ಆ ಕಾಲದಲ್ಲಿ ನಾವೆಲ್ಲ ಭತ್ತ ಬೆಳೆಯೋಕ್ಕಾಗ ಸಿಕ್ಕಲ್ಲ ರೇಟು ಅಂತ.
ನಾವೆಲ್ಲ ತೆಂಗು ಬೆಳೆಗೆ ಹೋಗಿದ್ವಿ. ಅದರಿಂದ ಏನು ಇವತ್ತು ಕಳೆದ 4-5 ದಿವಸದಿಂದ ಮಳೆಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಸುಮಾರು 1-1.5 ಲಕ್ಷ ಬೆಳೆ ನಾಶ ಆಗಿದೆ ಅನ್ನೋದು ನಮ್ಮ ಕಾರ್ಯಕರ್ತರು ಬೆಳಗ್ಗೆ ನನಗೆ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಸರ್ಕಾರ ಅದಕ್ಕೆ ಪರಿಹಾರ ಘೋಷಣೆ ಮಾಡಿ ಆ ರೈತರ ಹಿತ ಕಾಪಾಡಬೇಕು ಅಂತ ಮನವಿ ಮಾಡ್ತೀವಿ. ಅಲ್ಲ, ಮಂತ್ರಾಲಯಕ್ಕೆ ಬಂದಿದ್ರು ಸರ್. ಮಂತ್ರಾಲಯಕ್ಕೆ ಬಂದ್ಬಿಟ್ಟು ನಾನು ಇವತ್ತು ದೇವ್ರ ದರ್ಶನ ಮಾಡಬೇಕಾಯ್ತು ಬಂದಿದ್ದೀನಿ. ರಾಜ್ಯ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರು ಸಮೃದ್ಧಿಯಾಗಿದ್ದು ಯಾವುದೇ ಥರ ರೈತರು ಸಂಕಷ್ಟಕ್ಕೆ ಸಿಗಾಕ್ತದಂಗೆ ಇರಲಿ ಅಂತ. ಪಿಯುಸಿ ವಾರ್ಷಿಕ ಪರೀಕ್ಷೆ 2ರಲ್ಲಿ 6788 ವಿದ್ಯಾರ್ಥಿಗಳಲ್ಲಿ 1625 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ 3ನೇ ವಾರ್ಷಿಕ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡು ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು ಅಂತ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೊಡ್ರಬಸಪ್ಪ ಕೆ ಹೇಳಿದರು. ಅವರಿಂದು ನಗರದ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಾಗೂ ಪರೀಕ್ಷಾ ಫಲಿತಾಂಶವನ್ನ ಸುಧಾರಿಸಲು ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದ್ದು, ಇದೇ ಹಿನ್ನೆಲೆಯಲ್ಲಿ ಪಿಯುಸಿ ವಾರ್ಷಿಕ ಪರೀಕ್ಷೆ 2ರಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮರು ಅವಕಾಶ ನೀಡಲಾಗಿದೆ. ಹಿಂದೆ ಪರೀಕ್ಷೆಗಳಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ಅತಿ ಕಡಿಮೆ ಮಾರ್ಕ್ಸ್ ಪಡೆದಿದ್ದಾರೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಎಂಬ ಕಾರ್ಯಕ್ರಮದಡಿ ಆಯಾ ವಿಷಯಗಳ ಉಪನ್ಯಾಸಕರಿಂದ ಹೆಚ್ಚಿನ ಬೋಧನೆಯನ್ನ ನೀಡಲು ನಿರ್ಧರಿಸಲಾಗಿದೆ ಅಂತ ಹೇಳಿ, ಪಿಯುಸಿ ವಾರ್ಷಿಕ ಪರೀಕ್ಷೆ 3 ಜೂನ್ 9ರಿಂದ ಜೂನ್ 20ರವರೆಗೆ ನಡೆಯಲಿದ್ದು, ವಿದ್ಯಾರ್ಥಿಗಳು ಪರೀಕ್ಷೆ ನೋಂದಣಿ ಮಾಡಿಕೊಳ್ಳಲು ಮೇ 28ರವರೆಗೆ ಅವಕಾಶ ನೀಡಲಾಗಿದೆ. ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳಬೇಕು ಮತ್ತು ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡೆಯಬೇಕು ಅಂತ ತಿಳಿಸಿದರು. ಮಾಧ್ಯಮದವರೇ, ಈ ದಿನ 2025 ದ್ವಿತೀಯ ಪಿಯುಸಿ ಪರೀಕ್ಷೆ 2 ಅವಕಾಶ ಕಲ್ಪಿಸಿದ್ದರಿಂದ ರಾಜ್ಯದಲ್ಲಿ 60,692 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅದರಂತೆ ರಾಯಚೂರು ಜಿಲ್ಲೆಯಲ್ಲಿ ಪರೀಕ್ಷೆ 2ರಲ್ಲಿ 6,788 ವಿದ್ಯಾರ್ಥಿಗಳಲ್ಲಿ 1,625 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ಜಿಲ್ಲೆಯ ಪರೀಕ್ಷೆ 2ರ ಪ್ರತಿಶತ 23.09% ಫಲಿತಾಂಶವಾಗಿರುತ್ತದೆ. ಅದೇ ರೀತಿ ಘನ ಸರ್ಕಾರವು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ 3ನೇ ಪರೀಕ್ಷೆ ದಿನಾಂಕ 9/6/25ರಿಂದ 20/6/25ರವರೆಗೆ ನಡೆಸಲಾಗುತ್ತಿದೆ. ಪರೀಕ್ಷೆ ನೋಂದಣಿ ಮಾಡಿಕೊಳ್ಳಲು ದಿನಾಂಕ 28/5/2025ರ ಅಂತಿಮ ದಿನವಾಗಿರುತ್ತದೆ. ಅನುತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕೆಂದು ಘನ ಸರ್ಕಾರವು ಆಶೆಯಾಗಿರುತ್ತದೆ. ಆದ್ದರಿಂದ ಪರೀಕ್ಷಾ 3 ರಾಯಚೂರು ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗುವಂತೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರೇರೇಪಿಸಿ ಮಾಹಿತಿ ನೀಡಬೇಕಾಗಿರುತ್ತದೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು 3ನೇ ಪರೀಕ್ಷೆಗೆ ನೋಂದಾಯಿಸಿ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗುವಂತೆ ಕ್ರಮ ವಹಿಸುವುದು. ಈ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ತರಗತಿಗಳನ್ನು ನಡೆಸುವಂತೆ ಪ್ರಾಂಶುಪಾಲರಿಗೆ ಸೂಕ್ತ ನಿರ್ದೇಶನ ನೀಡಲಾಗಿದೆ. ಮಾರ್ಚ್ 2025ರಂದು ಪರೀಕ್ಷೆ 1ರಲ್ಲಿ ಒಟ್ಟು ನೋಂದಾಯಿಸಿದ ವಿದ್ಯಾರ್ಥಿಗಳ ಸಂಖ್ಯೆ 18,414. ಉತ್ತೀರ್ಣರಾದ ವಿದ್ಯಾರ್ಥಿಗಳು 10,818. ಜಿಲ್ಲೆಯ ಪ್ರತಿಶತ ಫಲಿತಾಂಶ ಎಕ್ಸಾಮ್ 1ರದು 58.75% ಆಗಿರುತ್ತದೆ. ಏಪ್ರಿಲ್-ಮೇ 2025ರಂದು ಪರೀಕ್ಷೆ 2 ಒಟ್ಟು ನೋಂದಾಯಿಸಿದ ವಿದ್ಯಾರ್ಥಿಗಳು 6,788. ಉತ್ತೀರ್ಣರಾದ ವಿದ್ಯಾರ್ಥಿಗಳು 1,625. ಜಿಲ್ಲೆಯ ಪ್ರತಿಶತ ಫಲಿತಾಂಶ 23.09 ಆಗಿರುತ್ತದೆ. ಈ ಸಂದರ್ಭದಲ್ಲಿ ಕುಂಟೆಪ್ಪ ಗೌರಿಪುರ, ಸೋಮಶೇಖರಪ್ಪ ಹೊಕ್ರಾಣಿ, ಸುಧಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದಿಂದ ಮೇ 24 ಮತ್ತು 25ಕ್ಕೆ 2 ದಿನಗಳ ಕಾಲ ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ವರ್ತಮಾನ ಸಂದರ್ಭದ ರಾಜಕಾರಣ, ತತ್ವ ಸಿದ್ಧಾಂತಗಳ ಚಿಂತನ ಮಂಥನ ಕಾರ್ಯಕ್ರಮ ನಡೆಯಲಿದೆ ಅಂತ ಜನಾಂದೋಲನ ಕೇಂದ್ರದ ಅಧ್ಯಕ್ಷ ಬಿ ಬಸವರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 2 ದಿನ 5 ವಿಚಾರ ಗೋಷ್ಠಿಗಳು ನಡೆಯಲಿವೆ. ಮೇ 24ರಂದು ಬೆಳಿಗ್ಗೆ 9:30ಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಬರೆದ ಸಂವಿಧಾನ ಮತ್ತು ಬಯಸಿದ್ದ ಸಂವಿಧಾನ ಕುರಿತು ಮೊದಲ ಗೋಷ್ಠಿ ನಡೆಯಲಿದೆ. ಹಿರಿಯ ಚಿಂತಕ ಶಿವಸುಂದರ್ ವಿಷಯ ಮಂಡಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ವಿದ್ಯಾನಿಧಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಚಂದ್ರಗಿರೀಶ್ ವಹಿಸಲಿದ್ದಾರೆ. ಸಹ ಸ್ಪಂದನ ಸಂವಾದದಲ್ಲಿ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಮಧ್ಯಾಹ್ನ 12:15ಕ್ಕೆ ಸಂವಿಧಾನ ಸಶಕ್ತೀಕರಣ, ಸವಾಲುಗಳು ಮತ್ತು ಸಾಧ್ಯತೆಗಳ ವಿಷಯವಾಗಿ
ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ವಿಷಯ ಮಂಡಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಕಾರ್ಯದರ್ಶಿ ಜೆವಿ ಭಟ್ ವಹಿಸಲಿದ್ದಾರೆ. ನಂತರ ವರ್ತಮಾನ ಸಂದರ್ಭದಲ್ಲಿ ಗಾಂಧಿವಾದದ ಸ್ಥಾನಮಾನ ಸ್ಥಿತಿಗತಿ ಕುರಿತು ಕರ್ನಾಟಕ ರಾಷ್ಟ್ರ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ವಿಷಯ ಮಂಡಿಸಲಿದ್ದಾರೆ. ಬೆಳಗಾವಿಯ ದಿಲೀಜ್ ಕಾಮತ್ ಅಧ್ಯಕ್ಷತೆಯನ್ನ ವಹಿಸಲಿದ್ದು, ಮೇ 25ರಂದು ಬೆಳಗ್ಗೆ 9:30ಕ್ಕೆ ಭಾರತದ ಪರಿಕಲ್ಪನೆ, ವ್ಯವಸ್ಥೆ ಮತ್ತು ಜನಬದುಕಿನ ವೈರುಧ್ಯಗಳ ವಿಷಯವಾಗಿ ಸಾಮಾಜಿಕ ಕಾರ್ಯಕರ್ತ ದಿಲೀಜ್ ಕಾಮತ್ ವಿಷಯ ಮಂಡಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಸರ್ವೋದಯ ಪಕ್ಷದ ಅಧ್ಯಕ್ಷ ಚಾಮರಾಜ ಸ್ಮಾಲಿ ಪಾಟೀಲ್ ವಹಿಸಿಕೊಳ್ಳಲಿದ್ದಾರೆ ಎಂದರು. ಮಧ್ಯಾಹ್ನ 12:15ಕ್ಕೆ ಎರಡನೇ ಗೋಷ್ಠಿ ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕ ಸ್ಥಿತಿಗತಿ ಮತ್ತು ಕತೆ ವ್ಯತೆ ವಿಷಯವಾಗಿ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಚೇಗಾರೆಡ್ಡಿ ಸೈಯದ್ ಹಫೀಜುಲ್ಲಾ ವಿಷಯ ಮಂಡಿಸಲಿದ್ದು, ಸಾಹಿತಿ ವೀರ ಹನುಮಾನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಲ್ಲಾ ಗೋಷ್ಠಿಗಳಲ್ಲಿ ಸಹ ಸಂವಾದಕರು ಭಾಗವಹಿಸಲಿದ್ದಾರೆ. ಸಾರ್ವಜನಿಕ ಬುದ್ಧಿಜೀವಿಗಳು, ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಶಾಲಾ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಒಂದು ದೊಡ್ಡ ದೊಡ್ಡ ಚಿಂತನೆಗಳು, ಘರ್ಷಣೆಗಳು ನಡೆದಿದ್ದು, ಮಾರ್ಕ್ಸ್ವಾದ ಮತ್ತು ಅಂಬೇಡ್ಕರ್ವಾದ, ಲೋಹಿಯಾವಾದ, ಗಾಂಧಿವಾದ ಮತ್ತು ಇನ್ನಿತರ ಸೂಕ್ಷ್ಮ ತಾತ್ವಿಕ ಜಿಜ್ಞಾಸೆಗಳಾಗ್ತಿದ್ದವು. ಆಯಾ ವಾದ ವಿವಾದಗಳು ಕಲೆ, ಸಾಹಿತ್ಯ ಮತ್ತು ಜನಪದ ಸಂಘಟನೆಗಳಲ್ಲಿ ಅಭಿವ್ಯಕ್ತಿಗೊಂಡು ಸಾಮಾಜಿಕ ಸೌಹಾರ್ದ ಸೂತ್ರಗಳಾಗಿ ಸಮಾಜದಲ್ಲಿ ಆರೋಗ್ಯಪೂರ್ಣ ಸಕಾರಾತ್ಮಕ ಒಂದು ವಾತಾವರಣ ನಿರ್ಮಿಸಿದ್ದು. ಈಗ ಪರಿಸ್ಥಿತಿ ಬದಲಾಗಿದೆ. ವಿಶೇಷವಾಗಿ ಯುವಜನರಲ್ಲಿ ತಮ್ಮ ಬದುಕಿಗಿಂತ ಭಾವನಾತ್ಮಕ ಅಂಶಗಳ ಪ್ರಭಾವವಾಗಿ ಬೀರುತ್ತವೆ. ಧರ್ಮಗಳಲ್ಲಿ, ಜಾತಿಗಳಲ್ಲಿ, ಭಾಷೆಗಳ ಮಧ್ಯೆ ವೈಷಮ್ಯದ ಕಂದಕಗಳು ಏರ್ಪಟ್ಟು ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಆರೋಗ್ಯಪೂರ್ಣ ಮತ್ತು ಸಕಾರಾತ್ಮಕ ತತ್ವಚಿಂತನೆಗಳ ಚರ್ಚೆ ಪುನಃ ಮುನ್ನೆಲೆಗೆ ಬರಬೇಕಾಗಿದೆ. ಮನುಷ್ಯರ ಮಧ್ಯೆ ಸೋದರತೆ, ಸಮಾನತೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ತತ್ವಚಿಂತನೆಗಳ ಪುನರ್ ಚರ್ಚೆ ಅಗತ್ಯವಿದೆ. ಈ ಸಂಗತಿಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಜನಾಂಗ ಕೇಂದ್ರ ಮೇ 24-25 ಶನಿವಾರ ಮತ್ತು ಆದಿವಾರ 2 ದಿನ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ KVK ಸಭಾಂಗಣದಲ್ಲಿ ಒಂದು ವರ್ಕ್ಶಾಪ್ ಅನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ಡಾಕ್ಟರ್ ಶಾರದಾ ಹುಲಿನಾಯಕ್, ಖಾಜಾ ಅಸ್ಲಾಂ, ಈರಣ್ಣ ಭಂಡಾರಿ, ಲಿಂಗಪ್ಪ ಪೂಜಾರಿ, ಇಕ್ಬಾಲ್ ಖಾನ್, ಲಕ್ಷ್ಮಣ್ ರಾವ್, ಬೂದೆಪ್ಪ, ಸಂಜಯ್ ಕುಷ್ಟಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ವರೆಗಿನ ಭಾರಿ ಡಿಸ್ಕೌಂಟ್. SB 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ವರೆಗಿನ ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್. ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ. ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು.
ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 988 697 5566. ಜಾಹೀರಾತಿನ ನಂತರ ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಹೊರಗುತ್ತಿಗೆ ಕೆಲಸ ಮಾಡ್ತಾ ಇದ್ದ ಸಿದ್ದಪ್ಪ ಮತ್ತು ಶ್ರೀದೇವಿ ಎಂಬುವರು ಕಲಾವಿದರಿಂದ ಇಲಾಖೆಯ ಧನ ಸಹಾಯವನ್ನ ಮಂಜೂರು ಮಾಡಿಸಲಿಕ್ಕೆ 15 ಲಕ್ಷ ರೂಪಾಯಿ ಲಂಚ ಪಡೆದಿರುವ ಕುರಿತು ಹಿಂದಿನ ಸಹಾಯಕ ನಿರ್ದೇಶಕಿ ಮಂಗಳ ನಾಯಕ್ ಅವರು ವರ್ಗಾವಣೆ ಪೂರ್ವದಲ್ಲಿ ಡಿಸಿಗೆ ಪತ್ರ ಬರೆದ ಬಳಿಕ ಇವರನ್ನ ಅಮಾನತುಗೊಳಿಸಿ ಇದೀಗ ಯಾದಗಿರಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಪ್ರಭಾರ ವಹಿಸಿಕೊಂಡಿರುವ ಅಧಿಕಾರಿ ತಕ್ಷಣದಲ್ಲಿ ಸುಳ್ಳು ಆರೋಪವೆಂದು ಹೇಳಿ ಕಾರ್ಮಿಕ ಇಲಾಖೆಯಿಂದ ಬಾಕಿ ವೇತನ ಪಾವತಿಗೆ ಸೂಚಿಸಿದ್ದು ಪ್ರಕರಣ ಸುಳ್ಳು ಎಂದು ಬೆಂಬಲಿಸಲಾಗ್ತಾ ಇದೆ ಅಂತ ಅಹಿಂದ ಕಲಾವಿದ ಒಕ್ಕೂಟದ ಮುಖಂಡ ಅಲ್ತಾಫ್ ರಂಗಮಿತ್ರ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ ವರ್ಷ ಜುಲೈನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಶ್ರೀದೇವಿ ಮತ್ತು ಸಿದ್ದಪ್ಪ ಅನ್ನೋರು ಸರ್ಕಾರದ ಧನ ಸಹಾಯಕ್ಕಾಗಿ ಕಲಾವಿದರಿಂದ ಹಣ ಪಡೆದುಕೊಂಡಿದ್ರು. ಈ ಬಗ್ಗೆ ದೂರು ನೀಡಲಾಗಿದ್ದು ತನಿಖೆಯೂ ನಡೆದಿತ್ತು. ಆಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಬಹುದಾಗಿತ್ತು. ಆದರೆ ದೂರು ನೀಡದೆ ಅವರನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ಕೆಲಸದಿಂದ ತೆಗೆದುಹಾಕಲು ಅವರಿಗೆ ಅಧಿಕಾರವಿದೆಯೇ ಎಂದು ಪ್ರಶ್ನಿಸಿದರು. 15 ಲಕ್ಷ ರೂಪಾಯಿ ಕಲಾವಿದರಿಂದ ಲಂಚ ಪಡೆದಿದ್ದಾರೆ ಎಂದು ಡಿಸಿಗೆ ಪತ್ರ ಬರೆದ ಬಳಿಕ ತನಿಖೆ ನಡೆಸಲಾಗಿದೆ. ಸಹಾಯಕ ಅಧಿಕಾರಿ ಮೇಲೆ ಏಕೆ ಕ್ರಮವಿಲ್ಲ ಎಂದು ದೂರಿದರು. ತನಿಖೆ ಹಂತದಲ್ಲಿದ್ದ ಸಂದರ್ಭದಲ್ಲಿ ಇದೀಗ ವರ್ಗಾವಣೆಗೊಂಡಿದ್ದು ಹಿಂದಿನ ಸಹಾಯಕ ನಿರ್ದೇಶಕರನ್ನು ಉಳಿಸುವ ಹುನ್ನಾರ ನಡೆದಿದೆ. ಯಾದಗಿರಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿ ಪ್ರಭಾರ ವಹಿಸಿಕೊಂಡ ತಕ್ಷಣದಲ್ಲಿ ಈ ಪ್ರಕರಣಗಳನ್ನು ಕಾಳಜಿ ವಹಿಸಿಕೊಂಡು ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ಶ್ರೀದೇವಿ ಮತ್ತು ಸಿದ್ದಪ್ಪರ ಮೇಲಿನ ಆರೋಪ ಸುಳ್ಳು, ಅವರಿಬ್ಬರು ತಪ್ಪು ಮಾಡಿಲ್ಲವೆಂದು ಹೇಳಿದ್ದಾರೆ. ಆದರೆ ಹಿಂದಿನ ಸಹಾಯಕ ನಿರ್ದೇಶಕರು ಮಾಡಿದ ಆರೋಪವೂ ಸುಳ್ಳು ಎಂಬಂತೆ ಬಿಂಬಿಸಲು ಹೊರಟಿದ್ದಾರೆ. ಇದೀಗ ಈ ಪ್ರಕರಣದ ಕುರಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದರು. ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಪತ್ರ ಬರೆದು ಅವನ್ನ ಕೆಲಸದಿಂದ ತೆಗೆದುಹಾಕಿದರು. ಇದು ವಿಷಯ. ಅದರ ನಂತರ ಸದರಿ ಪ್ರಕರಣದ ತನಿಖೆ ಪ್ರಾರಂಭಗೊಂಡಿತು. ಕಲಬುರಗಿ ವಲಯದ ಜಂಟಿ ನಿರ್ದೇಶಕರು ಬಸವರಾಜ್ ಹೂಗಾರ್ ಅವರು ಬಂದು ಜನವರಿ 2025ರಲ್ಲಿ ಕಲಾವಿದರನ್ನ, ಅದರ ಬಗ್ಗೆ ಆಕ್ಷೇಪಣೆ ಇರುವಂತಹ ವ್ಯಕ್ತಿಗಳನ್ನ ಕರೆಸಿ ತನಿಖೆಗೆ ಅವರವರ ವ್ಯಕ್ತವ್ಯವನ್ನು, ಸ್ಟೇಟ್ಮೆಂಟ್ಸ್ ಅನ್ನು ತೆಗೆದುಕೊಂಡರು. ಇದಕ್ಕೆ ಬೇಕಾದಂತಹ ದಾಖಲೆಗಳು, ಸಾಕ್ಷಿಗಳನ್ನು ಪ್ರಭಾರಿಯಾದಂತಹ ಕಲಬುರಗಿಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗನವರು ಸಹಕಾರನ ನೀಡಿದರು. ಅಲ್ಲಿಂದ ಈ ಪ್ರಕರಣ ಕುಂಟುತ್ತಾ ಸಾಗಿತು. ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೊಸ ನಿರ್ದೇಶಕರು ಬಂದಿದ್ದಾರೆ, ಗಾಯತ್ರಿ ಅಂತ IAS ಅವರು. ಪ್ರತಿಯೊಂದು ಹಗರಣಗಳನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಈ ರಾಯಚೂರಿನ ಹಗರಣ ಕೂಡ ಅವರು ಮತ್ತೊಮ್ಮೆ ಯಾಕೆ ಕುಂಟುತ್ತ ಸಾಗಿದೆ, ಏನಾಗಿದೆ ಅನ್ನುವಂಥ ಒಂದು ನೋಟಿಸ್ಗಳನ್ನು ಇಲಾಖೆವಾರು ಕೊಟ್ಟಿದ್ದಕ್ಕೆ ಮಂಗಳಾ ನಾಯಕ್ ಅವರ ಮೇಲೆ ಇರುವಂತಹ ಆರೋಪಗಳು. ಈ ಸಂದರ್ಭದಲ್ಲಿ ಶಿವಾನಂದ್ ಗೌಡ, ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕನ್ನಡ ಅಭಿಮಾನಿಗಳಲ್ಲಿ ಭಾಷಾ ಪ್ರೇಮವನ್ನ ಮೈಗೂಡಿಸಿಕೊಳ್ಳಲು ಕನ್ನಡ ಮಿತ್ರಕೂಟದಿಂದ ಜೂನ್ 1ರಂದು ಕನ್ನಡ ಕಾರ್ಯಕರ್ತರ ಶಿಬಿರವನ್ನ ನಗರದ ಕನ್ನಡ ಭವನದಲ್ಲಿ ನಡೆಸಲಾಗ್ತಾ ಇದೆ ಅಂತ ಕೂಟದ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜೂನ್ 1ರಂದು ಕನ್ನಡ ಭವನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. ಅನೇಕ ಭಾಷಾ ತಜ್ಞರು, ಅಭಿಮಾನಿಗಳು ಶಿಬಿರದಲ್ಲಿ ಭಾಗಿಯಾಗಲಿದ್ದಾರೆ. ಶಿಬಿರದಲ್ಲಿ ಭಾಗವಹಿಸಲು ಇಚ್ಛಿಸುವವರಿಗೆ ಯಾವುದೇ ವಯೋಮಾನದ ನಿರ್ಬಂಧ ಇಲ್ಲ ಅಂತ ಹೇಳಿದರು.
ಕನ್ನಡ ಅಭಿಮಾನಿಗಳು, ವಿದ್ಯಾರ್ಥಿನಿಯರು, ಗಡಿಯಾಚೆಗಿನ ಕನ್ನಡಿಗರು ಭಾಗವಹಿಸಬಹುದಾಗಿದೆ. ಕನ್ನಡದ ಕಳಕಳಿ ಉಳ್ಳವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಗ್ರಾಮೀಣ ಪ್ರದೇಶದ ಕನ್ನಡಿಗರು ಆಗಮಿಸಿ ಭಾಷೆ ಕುರಿತು ಚರ್ಚೆಯಲ್ಲಿ ಭಾಗಿಯಾಗಬೇಕಿದೆ ಎಂದರು. ಶಿಬಿರದಲ್ಲಿ ಭಾಗವಹಿಸುವವರು 8437770157 ಅಥವಾ 94489103998 ಸಂಖ್ಯೆಗೆ ಕರೆ ಮಾಡಿ ನೋಂದಾಯಿಸಿಕೊಳ್ಳಬೇಕು. ಮೇ 21ರೊಳಗಾಗಿ ನೋಂದಣಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಅವಕಾಶವಿರುತ್ತದೆ. ಶಿಬಿರಾರ್ಥಿಗಳಿಗೆ ಊಟ ಮತ್ತು ತಿಂಡಿ ವ್ಯವಸ್ಥೆ ಇರುತ್ತದೆ. ತಮ್ಮ ಖರ್ಚಿನಲ್ಲೇ ಬಂದು ಹೋಗಬೇಕು. ಮುಖ್ಯವಾಗಿ ಕನ್ನಡ ಕಳಕಳಿ ಇರಬೇಕು. ಹಳ್ಳಿಗಳಿಂದ ಬಂದರೆ ಸೂಕ್ತ, ಅವರಿಗೂ ಆದ್ಯತೆ ನೀಡಲಾಗುವುದು. ಆದ್ದರಿಂದ ರಾಯಚೂರು ಜಿಲ್ಲೆಯ ಸಮಸ್ತ ಕನ್ನಡ ಆಸಕ್ತರು ಈ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವುದಕ್ಕೆ ವಿನಂತಿ. ಈ ಶಿಬಿರದಲ್ಲಿ ಭಾಗವಹಿಸಲು ತಮ್ಮ ಹೆಸರನ್ನ ನೋಂದಣಿ ಮಾತ್ರ, ಸಂಪರ್ಕಿತ ಹೆಸರು ಮತ್ತು ಮೊಬೈಲ್ ನಂಬರ್ ಶ್ರೀ ರಾಮಣ್ಣ ಮ್ಯಾದರ್ ಪ್ರಧಾನ ಕಾರ್ಯದರ್ಶಿಗಳು ಕನ್ನಡ ಮಿತ್ರರು ಕೂಡ ಅವರ ಒಂದು ನಾವು ಕರೆ ಸಂಖ್ಯೆಯನ್ನು ಹಾಕಿದ್ದೇವೆ. ಅದೊಂದು ಶ್ರೀ ರಾಮಲಿಂಗಪ್ಪ ಕುಡಿಸಿ ನಮ್ಮ ಕನ್ನಡ ಮಿತ್ರ ಕೂಡ ಈ ಉಪಾಧ್ಯಕ್ಷರು ಅವರ ಒಂದು ಅಂಕಿಯನ್ನು ಕೂಡ ಈ ಮೊಬೈಲ್ ಅಂಕಿ ಸಂಖ್ಯೆಗಳನ್ನು ಹಾಕಲಾಗಿದೆ. ಇದರಲ್ಲಿ ಸಂಪರ್ಕ ಮಾಡಿಕೊಂಡು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ, ಈ ಪ್ರಕಟಣೆ ಮೂಲಕ ಭಾಗವಹಿಸಲಿಕ್ಕೆ ತಲುಪಲಿ ಅಂತಕ್ಕಂಥ 3 ಉದ್ದೇಶಗಳಿರುವ ಪತ್ರಿಕೆ. ನಾವು ಹೇಳ್ತೀವಿ ಆಸಕ್ತಿ ಕನ್ನಡಿಗರು ಎಲ್ಲರಲ್ಲ, ಇಡೀ ರಾಜ್ಯದಲ್ಲಿ ಕನ್ನಡಿಗರೇ. ಆದರೆ ಆಸಕ್ತಿ ಇರೋ ವಿದ್ಯಾರ್ಥಿಗಳು ಬರಲಿ, ನಮ್ಮ ಚಿಂತನೆ ಕನ್ನಡದಂದ್ರೆ ನೀವು ಈ ಶಿಬಿರಕ್ಕೆ ಬನ್ನಿ ಅಂತಕ್ಕಂಥ ಉದ್ದೇಶ ನಾವು 100 ಜನ ಅಂತ ಅನ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ಬಶೀರ್ ಅಹಮದ್ ಒಸ್ಮನಿ, ರಫೀಕ್ ಅಹಮದ್, ರಾಮಲಿಂಗಪ್ಪ ಕುಣಸಿ, ರಾಮಣ್ಣ ಮ್ಯಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಡಿತ್ ತಾರನಾಥ ಸಾಂಸ್ಕೃತಿಕ ವೇದಿಕೆಯಿಂದ ನಗರದ ಹಮ್ದರ್ದ್ ಪ್ರೌಢಶಾಲೆಯಲ್ಲಿ ನಡೆಯಲಿರುವ 3 ದಿನಗಳ ಮಕ್ಕಳ ಬೇಸಿಗೆ ಶಿಬಿರಕ್ಕೆ ಇಂದು ಚಾಲನೆ ದೊರೆಯಿತು. ಶಿಬಿರದ ಉದ್ಘಾಟನೆಯನ್ನ ಹಮ್ದರ್ದ್ ಪ್ರೌಢಶಾಲೆಯ ಮತ್ತು ಕಾಲೇಜುಗಳ ಆಡಳಿತ ಮಂಡಳಿಯ ಅಧ್ಯಕ್ಷ ಶ್ರೀಕಾಂತ್ ರಾವ್ ವಕೀಲ್ ಹಾಗೂ ಮಕ್ಕಳ ಸಾಹಿತಿಗಳಾದ ಗುಂಡೂರಾವ್ ದೇಸಾಯಿ ಮಸ್ಕಿ ಅವರು ಪಂಡಿತ್ ತಾರನಾಥ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ನೆರವೇರಿಸಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಗುಂಡೂರಾವ್ ದೇಸಾಯಿ, ಮಕ್ಕಳು ತಮ್ಮ ಜೀವನದಲ್ಲಿ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನ ಬೆಳೆಸಿಕೊಳ್ಳಬೇಕು. ಭಗತ್ ಸಿಂಗ್, ನೇತಾಜಿ, ಗಾಂಧೀಜಿ, ತಾರನಾಥರು ಸಮಾಜಕ್ಕಾಗಿ ಬದುಕಿದ ಮಹಾನ್ ವ್ಯಕ್ತಿಗಳು. ಅವರಂತೆ ನೀವು ಕೂಡ ಉಳಿದು ಹೋಗುವವರಾಗಿ ಬದುಕಬೇಕು ಎಂದು ಹೇಳಿದರು. ಅಧ್ಯಕ್ಷರಾಗಿ ಮಾತನಾಡಿದ ಶ್ರೀಕಾಂತ್ ರಾವ್, ಈಗಿನ ಮಕ್ಕಳು ಬಾಲ್ಯವು ಆಟವಿಲ್ಲದ ಹಾಳು ದಿನಗಳಾಗುತ್ತಿದೆ. ಮಕ್ಕಳ ದೈಹಿಕ ಅಭಿವೃದ್ಧಿಗೆ ವ್ಯಾಯಾಮ ಹಾಗೂ ಆಟ ಅವಶ್ಯಕವಾಗಿವೆ. ದಿನನಿತ್ಯ ಅರ್ಧ ಗಂಟೆ ವ್ಯಾಯಾಮ ಮಾಡುವ ಮೂಲಕ ದೈಹಿಕ ಶಕ್ತಿ ಹಾಗೂ ಪಾಠದ ಕ್ಷಮತೆ ಬೆಳೆದರೆ ಉತ್ತಮ ಪ್ರಜೆಗಳಾಗಿ ಬೆಳೆಯಬಹುದು ಎಂದು ಸಲಹೆ ನೀಡಿದರು. ಬೆಳಿಬೇಕಾದ್ರೆ ಮೈಂಡ್ ಸರಿಗಿರ್ಬೇಕು. ದಿಸ್ ಯಾವುದು, ದಟ್ ಯಾವುದು, ಹೌದಾ? Question change. Yes. Double this, that. Double this, this. Double that, that. Double this, double that. Double this, that. ಕಲಿಬೇಕು. ಒಳ್ಳೆ ಆದರ್ಶಗಳನ್ನು ಬೆಳೆಸ್ಕೊಂಡು ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ಮಕ್ಕಳು ನೀವು ಆಗ್ಬೇಕಂತ. ಈ 3 ದಿನಗಳ ಕಾರ್ಯಕ್ರಮ ನಿಮ್ಮೊಂದು ಹೊಸತನವನ್ನು ತರುವಂತ ಅನಿಸ್ತಾ ಮೇಡಮ್ ಅವರು ಪ್ರಾಸ್ತಾವಿಕ ಮಾತಾಡಬೇಕಾದ್ರೆ ಹೇಳಿದ್ರು, ಏನು ಆದರ್ಶ ಬೆಳೆಸಿಕೊಳ್ಬೇಕು ಅಂತ ಹೇಳಿದ್ರು. ಏನಿದ್ದಾರೆ ಆದರ್ಶ ಅಂದ್ರೆ? ಆದರ್ಶ ಅಂದ್ರೆ ಏನು? ಇನ್ಸ್ಪಿರೇಷನ್. ಮತ್ತೆ ಆದರ್ಶ ಅಂದ್ರೆ ಏನು? ನೀವೆಲ್ಲ ಆದರ್ಶಗಳನ್ನು ಯಾವ್ಯಾವ ಆದರ್ಶಗಳನ್ನು ಹೊತ್ಬೇಕಂತ ಮಾಡಿದಿರಲ್ಲ, ಇದು ಸೇಮ್ ಮಾಡಿದ್ರೆ ಬೇಸಿಕಲಿ ನೀವು ಅತಿ ಹೆಚ್ಚು ನೀವು ನಿಮ್ಮ ಸಂಪರ್ಕಕ್ಕೆ ಬಂದಂತ ವಸ್ತು ಯಾವುದು, ಅತಿ ಹೆಚ್ಚು ನೋಡುತ್ತೆ ಯಾವುದನ್ನ, ಪುಸ್ತಕವನ್ನು ಎಷ್ಟು ಜನ ಓದಿರಿ? ವಿಚಾರ ನಮ್ಮದು. ಯಾಕಂದರೆ ಈಗಾಗಲೇ ನಮ್ಮ ಗುಂಡೂರಾವ್ ಅವರು ಹೇಳಿದರು, ಉಪ್ಪಿಟ್ಟು ಅಂತ. ಅದ್ರಾಗ ಏನು ಕಂಡ್ರೆ ನೀವು ಹೂ ಎಂಬ ಶಬ್ದ ಸೆಕೆಂಡ್ ವಿಚಾರದಲ್ಲಿ ಹಿಂದಕ್ಕೆ ಹೋಗ್ತಾ ಟೀ ಎಂಬ ಶಬ್ದ ಮುಂದಕ್ಕೆ ಹೋಗ್ಬಾರ್ದು. ಉಪ್ಪಿಟ್ಟು ಹೂ ಫಸ್ಟ್, ಆಮೇಲೆ ಟುಪ್ಪಿಟ್ಟು ಅಂತ ಬರ್ತದೆ. ಸೊ ಅದನ್ನ ವಿಚಾರ ಮಾಡೋದು. ಉಪ್ಪಿಟ್ಟು ಅಂತ ಹಂಚಿದ್ರು ಅವ್ರು ಹೇಳ್ತಾರೆ ಗೊತ್ತಿಲ್ಲ. ಸೊ ಹಿಂದಕ್ಕಿದ್ದವ್ರುಗಳ ಮುಂದಕ್ಕೆ ಬರ್ಬೇಕಂಬ ವಿಚಾರ. ಉಪ್ಪಿಟ್ಟು ಅಂದರೆ ಉಪ್ಪು ಹೂ ಅಂತ ಶಬ್ದ ಮುಂದೆ ಇದ್ದರೂ ಸಹ ಟೀ ಎಂಬ ಶಬ್ದ ಕೂಡ ಮುಂದೆ ಬರ್ಬೇಕಂದ್ರೆ ಹಿಂದೆ ಇದ್ದವರು ಸಹ ಮುಂದಕ್ಕೆ ಬರಬೇಕು, ಬೆಳಿಬೇಕೆಂಬ ವಿಚಾರದಲ್ಲಿ ಅದರ ರಿಪೀಟ್ ಮಾಡಿರೋದಕ್ಕೂ ನನ್ನ ಅನಿಸಿಕೆ.
ಅವ್ರ ವಿಚಾರದಲ್ಲಿ ಸಾಹಿತ್ಯಗಳಲ್ಲ. ವೇದಿಕೆಯ ಕಾರ್ಯದರ್ಶಿ ಸರೋಜಾ ಗೋನ್ವಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹಮ್ದರ್ದ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಕಾಶಪ್ಪ ಬುದ್ಧ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ವೆಂಕಟೇಶ್, ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಶರಣಬಸಪ್ಪ ಉಪಸ್ಥಿತರಿದ್ದರು. ಶಿಕ್ಷಕ ಮುರಳೀಧರ್ ರೆಡ್ಡಿ ಸ್ವಾಗತಿಸಿ ನಿರೂಪಿಸಿದರು. ಕಳೆದ ಒಂದು ವಾರದಿಂದ ದೇವದುರ್ಗ ಸೇರಿ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಸಿಡಿಲು ಸಹಿತ ಮಳೆಯಾಗ್ತಾ ಇದ್ದು, ಸಿಡಿಲಿಗೆ ಬಲಿಯಾದವರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿಗಳ ಪರಿಹಾರ ವಿತರಿಸಬೇಕೆಂದು ನಾಗರಿಕ ವೇದಿಕೆಯ ದೇವದುರ್ಗದಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರದಿಂದ ಸಿಡಿಲಿಗೆ ಬಲಿಯಾದ ವ್ಯಕ್ತಿಗಳ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಪರಿಹಾರ ಧನ ಸೇರಿದಂತೆ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ನೌಕರಿ ನೀಡಬೇಕು. ಇದರ ಜೊತೆಗೆ ತಾಲೂಕು ಒಳಗೊಂಡಂತೆ ಇಡೀ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸಿಡಿಲಿನಿಂದ ಸಾವು ನೋವುಗಳು ಅಧಿಕವಾಗುತ್ತಿದ್ದು, ಇದರ ಅಧ್ಯಯನಕ್ಕೆ ಹವಾಮಾನ ಇಲಾಖೆಯ ನುರಿತ ತಜ್ಞರ ಸಮಿತಿ ಕರೆಸಿ ಸಂಶೋಧನೆ ಮಾಡಿಸಿ ಸಿಡಿಲು ಆಕರ್ಷಣೆಗೆ ಒಳಪಡುವ ಸ್ಥಳಗಳಲ್ಲಿ ಸಿಡಿಲು ನಿರೋಧಕ ಯಂತ್ರೋಪಕರಣಗಳನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಿದರು. ಎಲ್ಲ ಡಿಜಿಟಲ್ ತರ ಇದೆ, ಹಾಗಾಗಿ ಅದಕ್ಕೆ ಅಂತ ಕೇಂದ್ರ ಒಂದು ಸಮಿತಿ ರಚನೆ ಮಾಡಬೇಕು. ಅದು ಉದಾಹರಣೆಗೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ಅನಾಹುತಗಳಾಗ್ತಿವೆ. ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಯಾಕೆ ಆಗ್ತಾ ಇಲ್ಲ, ಇದು ನಮ್ಮ ಪ್ರಶ್ನೆ. ಉದಾಹರಣೆಗೆ ಅದೇ ಡೆಲ್ಲಿಯಲ್ಲಿ ಯಾಕೆ ಸಿಡಿಲು ಬಿಡೋದಿಲ್ಲ, ಅದೇ ಉತ್ತರ ಪ್ರದೇಶದಲ್ಲಿ ಯಾಕೆ ಸಿಡಿಲು ಬಿಡೋದಿಲ್ಲ, ಗುಜರಾತ್ನಲ್ಲಿ ಯಾಕೆ ಸಿಡಿಲು ಬಡಿದಲ್ಲ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಯಾಕೆ ಸಿಡಿಲು ಬಡಿದು ಸಾಯ್ತಾರ, ಇದು ನಮಗೆ ಬಹಳ ಹೆಚ್ಚು ಪ್ರಶ್ನೆ ಆಗಿದೆ. ಹಾಗಾಗಿ ನಾವೇನಪ್ಪ ಅಂದ್ರೆ ಕೇಂದ್ರ ಮೋದಿ ಸರ್ಕಾರಕ್ಕೆ ಒತ್ತಡ ಮಾಡೋದೇನಪ್ಪ ಅಂದ್ರೆ ಕೇಂದ್ರದಲ್ಲಿ ಒಂದು ಇದಕ್ಕೆ ಒಂದು ಸಮಿತಿ ರಚನೆ ಮಾಡಬೇಕು. ಈ ಉದಾಹರಣೆಗೆ ಏನಪ್ಪ ಅಂದ್ರೆ ಇನ್ನು 3-4 ದಿನ ಮುಂದೆ ಇರ್ತದ ಮಳೆ ಬರೋ ಸಂಭವ ಇದೆ ಅಂತೇಳಿ ಸೂಚನೆ ಕೊಡ್ತೀರಿ. ಆದ್ರೆ ಕುಡಲು ಮುಂಚೆ ಬರೋ ಸಂದರ್ಭದಲ್ಲಿ ಯಾಕೆ ನೀವು ಸೂಚನೆ ಕೊಡಂಗಿಲ್ಲ? ರೈತರಿಗೆ ಏನಪ್ಪ ಸೇಫ್ಟಿ ಆಗಿ ಇಟ್ಕೊಳ್ಳಕ್ಕೆ ಯಾಕೆ ನೀವು ರಕ್ಷಣೆ ಕೊಡಂಗಿಲ್ಲ? ನಿಮ್ಮನ್ನ ಕೇಳಬೇಕಾಗ್ತದೆ. ದಯವಿಟ್ಟು ನಾವು ಸರ್ಕಾರ. ಈ ಸಂದರ್ಭದಲ್ಲಿ ಹನುಮಂತಪ್ಪ ಮನ್ನಾಪುರ್, ಎಚ್ ಶಿವರಾಜ್, ಕ್ರಾಂತಿಕುಮಾರ್ ರೈಚೂರ್ಕರ್, ಮಲ್ಲಿಕಾರ್ಜುನ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗ್ಯಾರಂಟಿ ಯೋಜನೆಗಳಲ್ಲಿ 2 ವರ್ಷ ಕಳೆದ ಸರ್ಕಾರ, ಬೆಲೆ ಏರಿಕೆ ಮೂಲಕ ವಸೂಲಿ, ಎಚ್.ಡಿ. ರೇವಣ್ಣ ಟೀಕೆ. ಪಿಯುಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ಬರೆಯುವ ಅವಕಾಶ ಬಳಸಿಕೊಳ್ಳಿ, ಕೊಟ್ರಬಸಪ್ಪ. ಮೇ 24 ಮತ್ತು 25ರಂದು ಜನಾಂದೋಲನ ಕೇಂದ್ರದಿಂದ ವಿಚಾರ ಚಿಂತನ ಮಂಥನ, ಬಿ ಬಸವರಾಜ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಲಂಚ ಪ್ರಕರಣ, ಮುಚ್ಚಿ ಹಾಕುವ ಹುನ್ನಾರ, ಅಲ್ತಾಫ್ ರಂಗಮಿತ್ರ ಆರೋಪ. ಜೂನ್ 1ರಂದು ಕನ್ನಡ ಮಿತ್ರಕೂಟದಿಂದ ಶಿಬಿರ, ನೋಂದಾಯಿಸಿಕೊಳ್ಳಲು ಅಶೋಕ್ ಕುಮಾರ್ ಜೈನ್ ಮನವಿ. ಮಕ್ಕಳಲ್ಲಿ ಮೌಲ್ಯಾಧಿಷ್ಠಿತ ಶಿಕ್ಷಣ ನೀಡುವ ಉದ್ದೇಶ, ತಾರನಾಥ ಸಾಂಸ್ಕೃತಿಕ ವೇದಿಕೆಯ ಬೇಸಿಗೆ ಶಿಬಿರ ಉದ್ಘಾಟನೆ. ಮತ್ತು ಸಿಡಿಲಿಗೆ ಬಲಿಯಾದವರ ಕುಟುಂಬಕ್ಕೆ 20 ಲಕ್ಷ ಪರಿಹಾರ ನೀಡಿ ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿ ನೀಡುವಂತೆ ಒತ್ತಾಯಿಸಿ ದೇವದುರ್ಗದಲ್ಲಿ ಪ್ರತಿಭಟನೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.